ಹೋದ್ರು ನೀಲ್ಕಂಠ ಅವರೇ, ಒಂದು ಬದಲಾವಣೆ ಬೇಕು. 28ರ ಚುನಾವಣೆಗೆ ಸಂಘಟನಾತ್ಮಕವಾಗಿ ಒಂದಷ್ಟು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೋ ಅಥವಾ ಮತ್ತೊಬ್ಬರಿಗೋ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು. ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್, ಬಿಜೆಪಿನ ಸಮರ್ಥವಾಗಿ ಎದುರಿಸ ನಾಯಕ ಯಾರಾದ್ರೂ ಇದ್ರೆ ಅದು ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅವರಿಲ್ವಾ? ಈಗ ನಾಳೆ ಏನನ್ನ ಮಾಡಿ ಯಾವುದೋ ಒಂದು ಸಿಗಾಕಿ ಇದು ಮಾಡ್ತಾರ. ಸರ್ ಅಲ್ಲ ಸರ್, ಟ್ರಬಲ್ ಶೂಟರ್ ಅಂತ ಹೇಳಿ 2023 ಅಸೆಂಬ್ಲಿ ಚುನಾವಣೆ 136 ಸೀಟ್ ಕರ್ನಾಟಕದ ಮತದಾರರು ಮರು ವರ್ಷ ಲೋಕಸಭಾ ಚುನಾವಣೆ ಇಡೀ ದೇಶದಲ್ಲಿ ಮೋದಿಗೆ ಸೆಟ್ ಬ್ಯಾಕ್ ಆಯ್ತು. ಕರ್ನಾಟಕದಲ್ಲಿ 143 ಕ್ಷೇತ್ರಗಳ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಬಿಜೆಪಿ ಲೀಡ್ ಬಂತು. 19 ಸೀಟ್ ಲೋಕಸಭಾ ಸೀಟ್. ಅವು ಹಂಗಂದ್ ಮಾತ್ರಕ್ಕೆ ಸಿದ್ದರಾಮಯ್ಯ ಕರ್ನಾಟಕ ಜನದ ಬುದ್ಧಿವಂತರ ಚುನಾವಣೆ ಬಂದಾಗ ಬಿಜೆಪಿಗೆ ಹಾಕ್ತಾರ. ಇಲ್ಲಿ ರಾಜ್ಯದ ಬಂದ ರಾಜ್ಯದ ಹಾಗಂದ್ ಮಾತ್ರಕ್ಕೆ ಸಿದ್ದರಾಮಯ್ಯ ಕೆಟ್ಟ ಮುಖ್ಯಮಂತ್ರಿ ಅಂತಲ್ಲ, ಜನರ ಭಾವನೆ ಆತರ ಇರುತ್ತೆ. ಪ್ರಧಾನಮಂತ್ರಿಗೆ ಇಂಥವ್ರು ಸೂಕ್ತ, ಮುಖ್ಯಮಂತ್ರಿ ಪದವಿಗೆ ಇಂಥವ್ರು ಸೂಕ್ತ. ಆದ್ರೆ ಯಾರು ಅನಿವಾರ್ಯ ಅಲ್ಲ, ಈ ವ್ಯವಸ್ಥೆಯಲ್ಲಿ ಯಾರು ಅನಿವಾರ್ಯ ಅಲ್ಲ. ಜವಾಹರ್ಲಾಲ್ ನೆಹರು ಅವರು ಬದುಕಿರುವಾಗಲೇ 2 ವರ್ಷ ಉದ್ದಕ್ಕೂ ದಿನಪತ್ರಿಕೆಯಲ್ಲಿ ದಿನ ನೆಹರು ನಂತರ ಯಾರು, ನೆಹರು ಪಾಪ ಅವ್ರಿಗೆ ಮುಜುಗರ ಆಗ್ತಾ ಇತ್ತು. ಬೆಳಿಗ್ಗೆ ಅವ್ರ ಪೇಪರ್ ನೋಡಿದ್ರೆ ನೆಹರು ನಂತರ ಯಾರು ಅಂತ ಕೇಳ್ತಾ ಇದ್ರು. ಇರುತ್ತೆ ಈ ಪ್ರಶ್ನೆನ ನಾಳೆ ನರೇಂದ್ರ ಮೋದಿ ಅವರು ಕೂಡ ಎದುರಿಸಬೇಕಾಗಿ ಬರುತ್ತೆ. ನಾವೆಲ್ಲ 2 ವರ್ಷದಿಂದ ವಿರಾಟ್ ಕೊಹ್ಲಿ ಯಾವಾಗ ರಿಟೈರ್ ಆಗ್ತಾರೆ, ರೋಹಿತ್ ಶರ್ಮಾ ಯಾವಾಗ ರಿಟೈರ್ ಕೇಳ್ತಾನೆ ಇದ್ವಿ. ರಿಟೈರ್ ಆಗ್ಬಿಟ್ರು ಪಾಪ. ಬಟ್ ನಿನ್ನೆ ಬಂದು ಮತ್ತೆ ಭಾರತಕ್ಕೆ ಬಚಾವ್ ಮಾಡಿದವ್ರೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಅಂದ ತಕ್ಷಣ ಸಿದ್ದರಾಮಯ್ಯನವರು ಮೂಲೆ ಗುಂಪಾಗೋದಿಲ್ಲ ಅನ್ನೋದು ಓಡಾಡ್ತಾ ನಿಲ್ಕಂಠವ್ರೆ. ಫ್ಯೂಚರ್ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ, ಹಾಗೆ ಸಂಘಟನೆಗೆ, ಹಾಗೆ ಪಕ್ಷವನ್ನ ಅಧಿಕಾರಕ್ಕೆ ತರಲುವಲ್ಲಿ ಇರುವ ಶ್ರಮದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಬಿಟ್ಕೊಡುವ ಔದಾರ್ಯತೆ ತೋರಿಸಬೇಕು ಸಿದ್ದರಾಮಯ್ಯನವರು ಅನ್ನೋ ನಿರೀಕ್ಷೆ ಕೆಲವರಲ್ಲಿ. ತಪ್ಪೇನಿದೆ? ಈಗ ಅದು ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ ಏನೆಲ್ಲ ಗೊತ್ತಿಲ್ಲ. ಅದು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು. ಅದು ಈಗ ನಾವು ಮಾತುಕತೆ ಆಡಿವಿ, ಅವ್ರು ಬಿಟ್ಟು ಕೊಡ್ಬೇಕು, ಇಲ್ಲ ನೀವೇ ಕಂಟಿನ್ಯೂ ಆಗ ಅಂತ ಹೌದು ಹೈಕಮಾಂಡ್ ಹೇಳ್ಬೇಕದು. ಈಗ ನೀವು ಚರ್ಚೆ ಮಾಡಿದ್ರೆ ಅದು ಫಲಪ್ರದ ಆಗೋದಿಲ್ಲ. ಈಗ ಹೈಕಮಾಂಡ್ ಡಿಸೈಡ್ ಮಾಡಬೇಕು. ಚರ್ಚೆ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷದಿಂದಲೇ ಇಂಥದ್ದೊಂದು ಧ್ವನಿ ಎದ್ದಿದೆ. ಕಾಂಗ್ರೆಸ್ನ ನಾಯಕರು, ಸಚಿವರು, ಶಾಸಕರು ಇವರೇ ಒಂದೇ ಉದ್ದೇಶ ಮೇಡಮ್. ಈಗ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ನೇತೃತ್ವ ಮುಗಿಸಲಿ, 28ಕ್ಕೆ ಅವ್ರು ಆಗ್ಲಿ, ಯಾರು ಬೇಡದಾರ? ಅವ್ರಿಗೂ ವಯಸ್ಸಾಯ್ತಲ್ಲ, ಮತ್ತೇನು ವಯಸ್ಸು ಬರ್ತದ? ಅವ್ರಿಗೆ ಇನ್ನಷ್ಟು ವಯಸ್ಸಾಗ್ಲಿ ಅಂತೀರಾ? ಅವ್ರು 70 ಆಮೇಲೆ ಆಗ್ಲಿ ಅಂತ ಹೇಳ್ತೀರಾ ಅವ್ರಿಗೆ? ಡಿ ಕೆ ಶಿವಕುಮಾರ್ ಅವ್ರ ವಯಸ್ಸು ನಿಂತು ಹೋಗಿದೆಯಾ ಸರ್? ಅಲ್ಲ, ಅವ್ರದ್ದು ಇನ್ನೂ ವಯಸ್ಸಿದೆ ಅಲ್ಲ ಸರ್. ಸರಿ ಸರಿ, ಅವ್ರ ನೇತೃತ್ವದಲ್ಲಿ ಆಗಲಿ. ಸ್ವಾಮೀಜಿ ಅವರು ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ರೈಟ್, ಸಂಪರ್ಕ ಕಡಿತವಾಗಿದೆ. ನಿಖೇತ್ ಅವರೇ, ಇವಾಗ ಈ ಬ್ರೇಕ್ಫಾಸ್ಟಿಗೆ ನಾಳೆ ಮತ್ತೊಮ್ಮೆ ಸೇರ್ತಾ ಇದ್ದಾರೆ, ಸರಿಯೇ? ಈಗ ಸರ್ ಕೂಡ ಹೇಳ್ತಾ ಇದ್ರು ಮೆನ್ಯೂ ಚರ್ಚೆ ಏನಾಗಬಹುದು. ಈಗ ಹೊರಗೆ ಬಂದು ಚರ್ಚೆಯ ಮೆನ್ಯೂ, ಆಚೆ ಬಂದು ನೀವೇನೇ ಹೇಳ್ಬೋದು, ಅಸೆಂಬ್ಲಿ ಬಗ್ಗೆ, ವಿರೋಧ ಪಕ್ಷಗಳನ್ನ ಎದುರಿಸೋದ್ರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಏನೇ ಹೇಳ್ಬೋದು. ಬಟ್ ಒಳಗಂತೂ ಇರೋದು 2 ಆಪ್ಷನ್ ಅಪ್ಪ. ಒಂದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. 2 ಆಪ್ಷನ್ ಇರೋದು ಮೆನ್ಯೂ ಅಲ್ಲಿ. ಅಲ್ಲಲ್ಲ, ಈಗ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಒಳಗಡೆ ಹೋದಾಗ ಚರ್ಚೆ ನಡೆದಿದ್ಯಾ ಅನ್ನೋದು ಪ್ರಶ್ನೆ. ಮೀಡಿಯಾದಲ್ಲಿ ಬಹಳ ವರ್ಣರಂಜಿತವಾಗಿ ಸಿದ್ದರಾಮಯ್ಯನವ್ರು ಹಿಂಗಂದ್ರಂತೆ, ಡಿ ಕೆ ಶಿವಕುಮಾರ್ ಹಂಗಂದ್ರಂತೆ, ಅದಕ್ಕೆ ಅವ್ರು ಹಿಂಗಂದ್ರಂತೆ, ಇವ್ರು ಹಿಂಗಂದ್ರಂತೆ, ಅಧಿವೇಶನ ಆದ್ಮೇಲಂತೆ, ಬಜೆಟ್ ಆದ್ಮೇಲಂತೆ ಎಲ್ಲ ನೀವ್ ಹೇಳ್ತಾ ಇದೀರಿ. ಆದ್ರೆ ನಮಗೂ ಒಂದಷ್ಟು ಮಾಹಿತಿ ಇದೆಯಲ್ಲ. ನಮಗೆ ಒಳಗಡೆ ಏನ್ ನಡೆದಿದೆ ಅಂತ ಕೇಳಿದ್ರೆ ಇಬ್ರು ಅತ್ಯಂತ ಚೆನ್ನಾಗಿ ಕೂತ್ಕೊಂಡು ಕುಶಲೋಪರಿ ಮಾತಾಡ್ಕೊಂಡು ಬಜೆಟ್ ಸೆಷನ್ ಅಜಯ್ ಸಿಂಗ್ ಅವರ ಹೇಳಿಕೆ ಒಂದಿದೆ, ಪ್ರಶ್ನೆ ಕೊಟ್ಟು ಅವರು ಎನಿವೆ ಪ್ಯಾಚ್ ಅಪ್ ತರದಲ್ಲಿ 10 ಸೆಕೆಂಡ್ಸ್ ಐ ವಿಲ್ ಸ್ಟೀಲ್ ಯೋರ್ 10 ಸೆಕೆಂಡ್, ಐ ವಿಲ್ ಗಿವ್ ಬ್ಯಾಕ್ 20 ಸೆಕೆಂಡ್ಸ್. ಅಜಯ್ ಸಿಂಗ್ ಅವರ ಹೇಳಿಕೆ ಅದೊಂದು ಚೂರ್ ಪ್ಲೇ ಮಾಡಿಬಿಡಿ, ಅದಾದ್ಮೇಲೆ ನಿಖೇತ್ ಸರ್ ಕಂಟಿನ್ಯೂ ಮಾಡ್ತಾರೆ. ಅಜಯ್ ಸಿಂಗ್ ಅವರು ಇವತ್ತು ಏರ್ಪೋರ್ಟ್ ನಲ್ಲಿ ಮಾತನಾಡಿದ್ದಾರೆ. ಅದಾದ ನಂತರದಲ್ಲಿ ಏನೋ ಕಾಲ್ ಹೋಯ್ತಂತೆ, ಅದಾದ್ಮೇಲೆ ಏನೋ ಸ್ಪಷ್ಟೀಕರಣ ನೀಡೋ ಪ್ರಯತ್ನ ಕೂಡ ಮಾಡಿದ್ದಾರೆ. ರೆಡಿ ಇದ್ರೆ ಅಜಯ್ ಸಿಂಗ್ ಅವರ ಹೇಳಿಕೆ. ಮೀಡಿಯಾದಲ್ಲಿ ನೋಡ್ತಾ ಇದ್ದ ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ, ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು. ಅದಾದ್ಮೇಲೆ ಆಗುತ್ತೆ ಸರ್? ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ. ಮೀಡಿಯಾದಲ್ಲಿ ನೋಡ್ತಾ ಇದ್ದ ದಿನನಿತ್ಯ ಇದಿಷ್ಟೇ ಹೇಳಿಕೆ ಸರ್. ನೀವು ಹೆಂಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತೀರಿ? ನಮ್ಗೆ ನೀವೇ ಹೇಳ್ಬಿಡಿ ನಿಖೇತ್ ಸರ್. ಅವ್ರು 2 ವರ್ಷ ಮುಖ್ಯಮಂತ್ರಿ ನಿಖೇತ್ ಸರ್ ಅವರು ಇಲ್ಲ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಇಲ್ಲಿ ನೋಡಿ ಸಬ್ಜೆಕ್ಟ್ ಬಗ್ಗೆ ಬಹಳ ಕ್ಲಾರಿಟಿ ಇರೋದು ಯಾರಿಗೆ? ಒಂದು ಸಿದ್ದರಾಮಯ್ಯನವ್ರಿಗೆ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ. ಕಾನ್ಫಿಡೆನ್ಸ್ ಎಲ್ಲಿ ಬಂತು ಅಂತ ಅಜಯ್ ಸಿ, he is also an ignorant like me. He is also an ignorant like you. He is also an ignorant like all of us. He may be an MLA, sir.
ಹಿ ಮೇ ಬಿ ಎಮ್ಎಲ್ಎ ಈಸ್ ನಾಟ್ ಎನ್ ಹೈಕಮಾಂಡ್. ಗೊತ್ತಾಯ್ತಾ? ಸೊ ಒಳಗಡೆ ಏನ್ ಚರ್ಚೆ ನಡೆದಿದೆ ಅನ್ನೋದ್ರ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ ನಿಮಗೆಷ್ಟು ಗೊತ್ತಿದೆಯೋ ಅವ್ರಿಗೂ ಅಷ್ಟೇ ಗೊತ್ತಿರೋದು. ಮೈಕ್ ಹಿಡಿದಿದ್ದೀರಿ, ಮಾತನಾಡಿದ್ದಾರೆ. ಆದ್ರೆ ಅವ್ರು ಏನ್ ಮಾತನಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಎಷ್ಟು ಮಾಹಿತಿ ಇದೆ ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಸ್ಪಷ್ಟವಾಗಿ ಇಲ್ಲಿರೋದು ಇಷ್ಟೇ ಸರ್, ಇಲ್ಲಿ ಇಷ್ಟೇ ಮೇಡಮ್. ಏನ್ ನಡೀತಾ ಇದೆ ಈಗ? ನಾನು ಬಿಜೆಪಿಯವ್ರ ಬಗ್ಗೆ ಏನ್ ಮಾತಾಡೋದು ನನಗೆ ವಾಕರಿಕೆ ಬರ್ತಾ ಇದೆ. ಯಾಕೆ ಅಂತಂದ್ರೆ ತಮ್ಮ ತಟ್ಟೆ ಒಳಗಡೆ ಕತ್ತೆ ಸತ್ ಬಿದ್ದಿದೆ. ಒಬ್ಬ ಅತ್ಯಂತ ಅದ್ಭುತವಾದಂತ ನಾಯಕ ಯಡಿಯೂರಪ್ಪನವರನ್ನ ಅವರೇ ಸಂಚು ರೂಪಿಸಿ ಜೈಲಿಗೆ ಕಳಿಸಿ, ಅವರೇ ಯಡಿಯೂರಪ್ಪನವರನ್ನ ತಗಲಾಕ್ಸಿ, ಎರಡೆರಡು ಸರ್ತಿ ಅವ್ರಿಗೆ ಅವಕಾಶ ಕೊಟ್ಟಾಗ್ಲೂ ಅವ್ರ ಅವಕಾಶಗಳನ್ನ ಕಿತ್ಕೊಂಡು ಅವರಿಗೆ ಅವ್ರ ಸರ್ಕಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ 5 ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ ಇಷ್ಟು ಕೆಟ್ಟ ಕೊಳಕ ಕಳಪೆ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದವರು. ಅವ್ರದೇ ಜಗದೀಶ್ ಶೆಟ್ಟರ್ನ ಪಕ್ಷ ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ನೋಡ್ಕೊಂಡವರು, ಅವ್ರದೇ ಯಡಿಯೂರಪ್ಪನವ್ರನ್ನ ಪಕ್ಷದ ಬಿಟ್ಟು ಹೋಗುವಂತ ರೀತಿಯಲ್ಲಿ ನೋಡ್ಕೊಂಡು ಇವರು ಕಾಂಗ್ರೆಸ್ ಪಕ್ಷ ಮಾನಸಿಕ ಅಸ್ವಸ್ಥರಂತೆ ನಾವು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವೇ? ನಾವ್ ಇವತ್ತೇನ್ ನೋಡ್ಬೇಕು? ನಾವು ಮಾತಾಡ್ತಿರೋ ಜನ ಗಮನಿಸ್ತಿದ್ದಾರೆ ಅಲ್ರಿ. ಸಿದ್ದರಾಮಯ್ಯನವ್ರ ಸರ್ಕಾರ ಮುಂಚೆ 2018ರಿಂದ 18ರವರೆಗೂ ನಡೆಸಿದ್ರು, ಒಂದು ಸುಭದ್ರವಾದ ಸರ್ಕಾರವನ್ನು ಕೊಟ್ಟರು. ಇವತ್ತು ಸರ್ಕಾರ ನಡೀತಾ ಇದೆ. ಅವತ್ತು ಏನು ಸುಲಭವಾಗಿರ್ಲಿಲ್ಲ. ಅವತ್ತು ದಲಿತ ಮುಖ್ಯಮಂತ್ರಿ ಚರ್ಚೆ ಇತ್ತು. ಅವತ್ತು ಹಲವಾರು ಇಷ್ಟರ ಮಟ್ಟಿಗೆ ಆಗಿತ್ತು ಸರ್, ಇಷ್ಟರ ಮಟ್ಟಿಗೆ ಬ್ರೇಕ್ಫಾಸ್ಟ್ಗಳು. ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮಾಡಿದ್ ನಾವು ನೋಡ್ಲೇ ಇಲ್ಲ. ವರ್ಲ್ಡ್ ಪವರ್ ಅಂತ ಹೇಳಿ ಟ್ವೀಟ್ ಮಾಡಿದ್ ನಾವು ನೋಡ್ಲೇ ಇಲ್ಲ. ಡಿ.ಕೆ. ಸುರೇಶ್ ಅವರು ಬಂದ್ಬಿಟ್ಟು ಇವಾಗ ಹಿಂಗ್ ಹೇಳಿಕೆ ನೀಡ್ತಾ ಇದ್ದಾರೆ, ಕೊಟ್ಟು ಮಾತನ್ನು ನೆನಪಿಸ್ತಾ ಇದ್ದಾರೆ. ಹಂಗೆ ಪರಮೇಶ್ವರ್ ಅವ್ರ ಪರವಾಗಿ ಯಾರು ಮಾತನಾಡ್ಲೇ ಇಲ್ಲ. ಅಂದ್ರೆ ದೇರ್ ಇಸ್ ಅ ಡಿಫರೆನ್ಸ್ ಸರ್, ಆಗಿಗೂ ಇವಾಗ್ಲಿಕ್ಕೂ. ನೀವು ನನಗೆ ಉತ್ತರ ಕೊಡೋದಕ್ಕೆ ನೀವೇ ಉತ್ತರ ಕೊಡಬೇಕು. ಹೌದು, ಈ ವರ್ಲ್ಡ್ ಪವರ್ ಅಂದ್ರಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಕ್ಲಾರಿಫಿಕೇಶನ್ ಕೊಟ್ರು? ಇಲ್ಲ, ನಾನ್ ಹಾಕಿರೋದಲ್ಲ, ಇದು ಯಾರೋ ಸೋಷಿಯಲ್ ಮೀಡಿಯಾದವರು ತಪ್ಪು ಮಾಡಿದ್ದಾರೆ, ಇದನ್ನ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ. ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾ ತಪ್ಪು ಮಾಡಿದ್ರೆ ಸರ್, ಕೌಂಟರ್. ಸಿದ್ದರಾಮಯ್ಯನವರು ಸೋಷಿಯಲ್ ಮೀಡಿಯಾ ಭಾಷಣದಲ್ಲಿ ಸರ್, ರವೀಂದ್ರ ರೇಷ್ಮೆ ಸರ್, ನೀವು ಒಂದು ಹೇಳಬೇಕು. ನೀವು ಸಿದ್ದರಾಮಯ್ಯನವರ ಹಿತೈಷಿ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಹಿತೈಷಿ ಎರಡೂ ಅಲ್ಲ. ನಾನ್ ನಿಮ್ ಜೊತೆ ಹಲವಾರು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ದೀನಿ. ನೀವು ನೇರ ಬಿಜೆಪಿ ಪಕ್ಷದ ಹಿತೈಷಿ, ಆರ್ಎಸ್ಎಸ್ ನ ಹಿತೈಷಿ, ನರೇಂದ್ರ ಮೋದಿ ಹಿತೈಷಿ. ಚುನಾವಣೆ ವಿಶ್ಲೇಷಣೆ ಮಾಡುವ ಕೇಳಿ, ಅವರ ಅನುಭವದ ಆಧಾರದ ಮೇಲೆ ಮಾತನಾಡುವುದನ್ನ ಬಿಜೆಪಿ ಟ್ಯಾಗ್ ಎಂದು ನಿಮ್ಮದೇ ಪಕ್ಷದ ನಾಯಕರ ಹೇಳಿಕೆ ಮೇಲೆ ಮಾಡೋದನ್ನ ಮಾಧ್ಯಮದವರು ತಿರುಗಿಸ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ನೆನಪಿರಲಿ. ದೇವೇಗೌಡರು ಮರುದಿವಸ ಅವ್ರು ಉಚ್ಚಾಟನೆ ಮಾಡೋರಿದ್ರು. ನಾನು ಸಿದ್ದರಾಮಯ್ಯ ಇಬ್ಬರೇ ಅವ್ರು ವಿಜಯನಗರದ ನಿವಾಸದಲ್ಲಿದ್ದು, ಅವ್ರ ಕಾಲಿಗೆ ಫ್ರಾಕ್ಚರ್ ಆಗಿಬಿಟ್ಟು ಪಾಪ ಪ್ಲಾಸ್ಟರ್ ಹಾಕೊಂಡು ಕೂತಿದ್ರು. ಕುಮಾರಸ್ವಾಮಿ ಅವ್ರಿಗೆ ಆ ಕ್ಷಣದಲ್ಲಿ ಕೂಡ ಸಿದ್ದರಾಮಯ್ಯ ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ಆಸೆ ಇತ್ತು. ಅಂತ ಪ್ರಸಂಗ ನಿಮಗಿಂತ ಬಹಳ ಹತ್ತಿರದಿಂದ ತಮ್ಮ ಹಿರಿತನಕ್ಕೆ ನನಗೆ ಬಹಳ ಗೌರವ ಇದೆ. ಅಷ್ಟೇ ಅಲ್ಲ, ಅವ್ರ ಹಿಂದಿನ ಅಧಿಕಾರ ಅವಧಿಯಲ್ಲಿ ನನಗೆ 2 ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಜವಾಬ್ದಾರಿ ನನಗೆ ಕೊಟ್ಟಿತ್ತು. ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್